ಬಾಪು, ನಿಮ್ಮ ಪ್ರಾರ್ಥನೆಗಳ ನಂತರ ನಿಮಗೆ ಒಂದು ಮಾತು ಹೇಳಬೇಕಿದೆ. ಬಾ ನಾಥೂರಾಮ್, ನಾನು ಯಾವ ಮಾತಿಗೂ ತೆರೆದಿದ್ದೇನೆ. ನಿನ್ನ ಮುಖದಲ್ಲಿ ಕೋಪದ ಬದಲು ನೋವು ಕಾಣುತ್ತೇನೆ. ಏನಾಗಿದೆ ಮಗನೇ? ನನ್ನ ನೋವಿನ ಮೂಲವೇ ನೀವು, ಬಾಪು. ನೀವು ಈ ದೇಶದ ಹೀರೋ ಆಗಿದ್ದೀರಿ, ಆದರೆ ನಿಮ್ಮ ತತ್ವಗಳಿಂದ ನಮ್ಮ ಹಿಂದೂ ಜನರ ಶಕ್ತಿ ಕಳೆಗುಂದಿದೆ. ನಿನ್ನಲ್ಲಿ ದೇಶಪ್ರೇಮ ಕಾಣುತ್ತಿದೆ, ಅದಕ್ಕಾಗಿ ನಾನು ಸಂತೋಷಪಡುತ್ತೇನೆ. ಆದರೆ ಹೇಳು, ಅಹಿಂಸೆಯಿಂದ ನಾಡು ದುರ್ಬಲವಾಗುತ್ತದೆ ಎನ್ನುವುದು ಹೇಗೆ? ಹೌದು, ಅಹಿಂಸೆಯಿಂದ ಬ್ರಿಟಿಷರನ್ನು ಓಡಿಸಿದ್ದೀರಾದರೂ ಅದೇ ತತ್ವದಿಂದ ನೀವು ಮುಸ್ಲಿಮರ ಹಿಂಸೆಯನ್ನು ಸಹಿಸುತ್ತಿದ್ದೀರಿ. ಪಾಕಿಸ್ತಾನವನ್ನು ನೀಡುವಾಗಲೂ ನೀವು ಶಾಂತಿ ಹೇಳುತ್ತೀರಾ. ಹಿಂದೂಗಳು ನರಕದಂತ ಜೀವನ ನಡೆಸುತ್ತಿದ್ದಾಗಲೂ ನೀವು ಉಪವಾಸಕ್ಕೆ ಕೂತಿದ್ದೀರಿ, ಆದರೆ ಹಿಂದೂಗಳ ಪರ ಅಲ್ಲ, ಪಾಕಿಸ್ತಾನದ ಪರ. ನಾನು ಯಾರ ಪರವೂ ಉಪವಾಸ ಮಾಡಿಲ್ಲ ನಾಥೂರಾಮ್. ನಾನು ಮಾನವತ್ವದ ಪರ ಹೋರಾಡಿದ್ದೇನೆ. ನನ್ನ ಹೃದಯದಲ್ಲಿ ಹಿಂದೂ, ಮುಸ್ಲಿಂ ಎಂಬ ವ್ಯತ್ಯಾಸ ಇಲ್ಲ. ಆದರೆ ಅದು ವ್ಯಾವಹಾರಿಕ ಅಲ್ಲ ಬಾಪು. ಭಾರತದ ಹಿತಕ್ಕಾಗಿ ಕೆಲವೊಮ್ಮೆ ಹಿಂಸೆ ಅಗತ್ಯ. ನಾವು ಕತ್ತಿ ಹಿಡಿಯಬೇಕು, ಶತ್ರುಗಳ ಮೇಲೆ ಬಲ ಪ್ರದರ್ಶನ ಮಾಡಬೇಕು. ಕತ್ತಿಯಿಂದ ಗೆಲುವು ಸಿಗಬಹುದು, ಆದರೆ ಶಾಂತಿ ಎಂದಿಗೂ ಅಲ್ಲ. ನನಗೆ ಶತ್ರು ಯಾರೂ ಇಲ್ಲ ಮಗನೇ. ಎಲ್ಲರೂ ದೇವರ ಮಕ್ಕಳು. ನೀವು ಸರ್ವಧರ್ಮ ಸಮಭಾವ ಹೇಳುತ್ತೀರಿ, ಆದರೆ ಹಿಂದೂ ಧರ್ಮದ ಗೌರವವನ್ನು ನೀವು ತ್ಯಜಿಸಿದ್ದೀರಿ. ಹಿಂದೂ ಮಹಾಸಭೆಯ ಹೋರಾಟಗಾರರು ಬಂಧನಕ್ಕೆ ಒಳಗಾದಾಗ ನೀವು ಮೌನವಾಗಿದ್ದೀರಿ. ಆದರೆ ಮುಸ್ಲಿಮರಿಗಾಗಿ ಉಪವಾಸ ಕೈಗೊಂಡಿರಿ. ಇದು ಏನು ನ್ಯಾಯ? ನ್ಯಾಯವು ಒಂದೇ, ಅದು ಸತ್ಯದ ಹಾದಿ. ನಾನು ಯಾವ ಧರ್ಮಕ್ಕೂ ವಿರೋಧಿ ಅಲ್ಲ. ನನ್ನ ಧರ್ಮವೇ ಸತ್ಯ ಮತ್ತು ಅಹಿಂಸೆ. ಅಹಿಂಸೆ, ಅಹಿಂಸೆ, ಇದೇ ನಿಮ್ಮ ಮಂತ್ರ. ಆದರೆ ಅದೇ ಅಹಿಂಸೆಯಿಂದ ನಾವು ಕಾಶ್ಮೀರ ಕಳೆದುಕೊಳ್ಳುತ್ತಿದ್ದೇವೆ, ಪಂಜಾಬ್ನಲ್ಲಿ ಹತ್ಯಾಕಾಂಡ ನಡೆಯುತ್ತಿದೆ. ಇದೇ ಸತ್ಯವೇ? ನಿನ್ನ ಕೋಪ ನ್ಯಾಯವಾದದ್ದೇ ಇರಬಹುದು, ಆದರೆ ಅದರ ದಾರಿ ತಪ್ಪಾಗಿದೆ ಮಗನೇ. ಹಿಂಸೆಯಿಂದ ಪಾಪ ಕಡಿಮೆಯಾಗುವುದಿಲ್ಲ, ಅದು ಹೆಚ್ಚಾಗುತ್ತದೆ. ಪ್ರತಿಯೊಂದು ಕತ್ತಿ ಮತ್ತೊಂದು ಕತ್ತಿಯನ್ನು ಹುಟ್ಟಿಸುತ್ತದೆ. ಆದರೆ ನೀವು ಬದುಕಿರುವ ತನಕ ಹಿಂದೂಗಳು ಎಂದಿಗೂ ತಮ್ಮ ಹಕ್ಕು ಕೇಳಲು ಹೆದರುತ್ತಾರೆ. ನಿಮ್ಮ ಬೋಧನೆಗಳಿಂದ ಜನ ದುರ್ಬಲರಾಗುತ್ತಿದ್ದಾರೆ. ನಾನು ನಂಬಿದ್ದೇನೆ, ನಿಮ್ಮ ಮರಣವೇ ಭಾರತದ ಪುನರುತ್ಥಾನಕ್ಕೆ ಕಾರಣವಾಗುತ್ತದೆ. ನೀನು ನನ್ನನ್ನು ಕೊಲ್ಲಬಹುದು ನಾಥೂರಾಮ್, ಆದರೆ ನನ್ನ ತತ್ವವನ್ನು ಕೊಲ್ಲಲು ಸಾಧ್ಯವಿಲ್ಲ. ನನ್ನ ಸತ್ತ ಮೇಲೂ ನಾನು ನಿನ್ನ ಹೃದಯದಲ್ಲೇ ಜೀವಿಸುತ್ತೇನೆ. ನಿನ್ನ ಕೋಪವನ್ನು ಪ್ರೀತಿಯಿಂದ ಕರಗಿಸಲು ದೇವರು ನಿನಗೆ ಶಕ್ತಿ ನೀಡಲಿ. ನೀವು ನನ್ನಲ್ಲಿ ದ್ವೇಷ ಹುಟ್ಟಿಸುತ್ತೀರಾ ಅಥವಾ ಕರುಣೆ? ತಿಳಿಯುತ್ತಿಲ್ಲ ಬಾಪು. ನಿಮ್ಮ ಕಣ್ಣುಗಳಲ್ಲಿ ಶತ್ರುಗಳಿಗೂ ಪ್ರೀತಿ ಕಾಣುವುದು ನನಗೆ ನೋವು ಕೊಡುತ್ತದೆ. ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಕರಗಿಸಬಹುದು ಮಗನೇ. ನೀನು ನನ್ನ ವಿರೋಧಿ, ಆದರೆ ನನ್ನ ದೃಷ್ಟಿಯಲ್ಲಿ ದೇವರೇ. ನಿನ್ನ ಒಳಗಿನ ಕೋಪವು ದೇವರ ಒಂದು ರೂಪ, ಆದರೆ ಅದನ್ನು ಶಾಂತಿಗೆ ತರುವುದು ನಿನ್ನ ಕರ್ತವ್ಯ. ಬಾಪು, ನಾನು ನಿಮ್ಮ ಮಾತುಗಳನ್ನು ಗೌರವಿಸುತ್ತೇನೆ, ಆದರೆ ನಿಮ್ಮ ತತ್ವದಿಂದ ದೇಶ ಉಳಿಯುವುದಿಲ್ಲ. ನಾನು ನನ್ನ ಮಾರ್ಗದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇನೆ, ಕತ್ತಿ ಹಿಡಿಯುವವರ ಮಾರ್ಗದಲ್ಲಿ. ನಿನ್ನ ಮಾರ್ಗ ರಕ್ತದ ಹಾದಿ, ನನ್ನದು ಸತ್ಯದ ಹಾದಿ. ಒಂದೇ ದಿನ ನಿನ್ನ ಮನಸ್ಸು ಅರಿತುಕೊಳ್ಳುತ್ತದೆ, ಸತ್ಯವೇ ಶಾಶ್ವತ ಶಕ್ತಿ.